ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಮ್ಮ ದೇಶದಲ್ಲಿ ಫೋನ್ ನಂಬರ್ 10 ಸಂಖ್ಯೆಯಲ್ಲಿ ಯಾಕೆ ಇರುತ್ತೆ ಅಂತ? 2, 3, 4, 5 ಈ ತರ ಸಂಖ್ಯೆಗಳಲ್ಲಿ ಏಕೆ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಯೋಣ. ನಮ್ಮ ದೇಶದ ಕೋಡ್ ನ ಬಿಟ್ರೆ ನಮ್ಮ ಫೋನ್ ನಂಬರ್ 10 ಅಂಕೆಯಲ್ಲೇ ಇರುತ್ತೆ. 5, 6, 7 ಅಥವಾ 10ಕ್ಕಿಂತ ಜಾಸ್ತಿನೇ ಇರಬಹುದಲ್ವಾ ಅಂತ ಡೌಟ್ ಬಂದಿರುತ್ತೆ. ಸುಲಭವಾಗಿ ಇದರ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಫೋನ್ ನಂಬರ್ 2 ಅಂಕೆಗಳಲ್ಲಿ ಇದೆ ಅಂದರೆ ಆಗ ನಾವು 100 ಜನರಿಗೆ ಮಾತ್ರ ಕೊಡಬಹುದು. ಇದೇ ರೀತಿ 3 ಅಂಕೆಗಳಲ್ಲಿ ಇದ್ದರೆ 1000 ಜನಕ್ಕೆ ಮಾತ್ರ ಕೊಡಲು ಸಾಧ್ಯ. ಇದೇ ರೀತಿ 100 ಕೋಟಿ ಜನಕ್ಕೆ ಮಾತ್ರ ನಾವು 10 ಅಂಕೆಗಳಿರುವ ನಂಬರ್ ಕೊಡಲು ಸಾಧ್ಯ. ಇವಾಗ ನಮ್ಮ ದೇಶದಲ್ಲಿ 100 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಇದರಿಂದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಗೆ ಸೇರಿದ ನ್ಯಾಷನಲ್ ನಂಬರಿಂಗ್ ಪ್ಲಾನ್ ಅವರು 2003ರಲ್ಲಿ 10 ಅಂಕೆಯ ಫೋನ್ ನಂಬರ್ ಅನ್ನು ಜಾರಿಗೆ ತರ್ತಾರೆ. ಈ 10 ಅಂಕೆಯಿಂದ ಸುಮಾರು 1000 ಕೋಟಿಗೂ ಅಧಿಕ ಫೋನ್ ನಂಬರ್ ತಯಾರ ಮಾಡಬಹುದು. ಇದರಿಂದ ಇನ್ನೂ ತುಂಬಾ ವರ್ಷಗಳ ಕಾಲ ಫೋನ್ ನಂಬರ್ ಅನ್ನು ಬಳಸಬಹುದು. ಮೊದಲು 9 ಸೀರೀಸ್ ಇಂದ ಸ್ಟಾರ್ಟ್ ಆದ ನಂಬರ್ ಇದು ಮುಗಿದ ನಂತರ 8 ಸೀರೀಸ್ಗೆ ಆಗುತ್ತೆ. ಇದಾದ ಮೇಲೆ ಹೀಗೆ ಕಡಿಮೆ ಆಗುತ್ತಾ ಬರುತ್ತೆ. ಒಂದು ವೇಳೆ ಇದು ಮುಗಿದ ನಂತರ 11 ಅಂಕೆಯ ಫೋನ್ ನಂಬರ್ ಬರುತ್ತೆ. ಈ ತರ ನೀವು ಎಷ್ಟು ಸಿಮ್ ಬಳಸುತ್ತಿದ್ದೀರಾ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಿಂದ ನಿಮಗೆ 10 ನಂಬರ್ನ ಅಂಕೆಯನ್ನು ನಮ್ಮ ದೇಶದಲ್ಲಿ ಯಾಕೆ ಬಳಸುತ್ತಾರೆ ಎಂದು ಗೊತ್ತಾಗಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.